ಅಮ್ಮ ಶಾಂತಿ ಪ್ರತಿದಿನ ಮೊಬೈಲ್ ಕೈಯಲ್ಲಿ ಹಿಡಿದು ಮಗನ ಕರೆಗೋಸ್ಕರ ಕಾಯುತ್ತಾ ಕುಳಿತಿರುತ್ತಾಳೆ. ಅವಿನಾಶ್ ಉದ್ಯೋಗದಲ್ಲಿ ಬ್ಯುಸಿ, ವಾರಕ್ಕೆ ಒಂದು ಬಾರಿ ಮಾತ್ರ ಮಾತಾಡ್ತಾನೆ. ಒಂದು ದಿನ ರಾತ್ರಿ 9 ಗಂಟೆ ಅಮ್ಮ ಮತ್ತೆ ಕರೆ ಮಾಡಿದ್ಲು. ಕಾಲ್ ರಿಸೀವ್ ಆಗಲ್ಲ. ಅಮ್ಮ ವಾಟ್ಸಾಪ್ ಮೆಸೇಜ್ ಕಳಿಸುತ್ತಾಳೆ. ಊಟ ಮಾಡಿದೀಯ ಕಣ್ಮಣಿ? ನಾನು ಅನ್ನ ಹಚ್ಕೊಂಡು ನಿನ್ ಮಾತಿಗೆ ಕಾಯ್ತಿದ್ದೀನಿ. ಯಾವ ಉತ್ತರವೂ ಬರಲ್ಲ. ದಿನಗಳು ಕಳೆಯುತ್ತವೆ. ಅಮ್ಮ ತೀವ್ರ ಜ್ವರದಿಂದ ಆಸ್ಪತ್ರೆಗೆ ಹೋಗ್ತಾಳೆ. ಆಕೆ ತನ್ನ ಪಕ್ಕದ ನರ್ಸ್ ಹುಡುಗನಿಗೆ ಹೇಳುತ್ತಾಳೆ, ನನ್ಗೊಂದು ಕೆಲಸ ಮಾಡ್ತೀಯಾ? ನನ್ ಮಗನಿಗೆ ಹೇಳು, ನಾನಿನ್ನೂ ಖಾಯಂ ಬ್ಯುಸಿ ಆಗ್ಬೇಕಂದು ಹೋಗ್ತಾ ಇದ್ದೀನಿ ಅಂತ. ಅವಿನಾಶ್ ಮನೆಗೆ ಬಂದಾಗ ಅವನ ಕಣ್ಣಲ್ಲಿ ನೀರು. ತಾಯಿ ಇಲ್ಲ, ಕೇವಲ ಒಂದು ಕಾಗದ ಆ ಮೇಸಿನ ಮೇಲೆ. ನೀನು ನನಗೆ ಸಮಯ ಕೊಡೋಕ್ಕೆ ಬ್ಯುಸಿಯಾಗಿದ್ದೆ, ಆದ್ದರಿಂದ ನಾನು ನಿಮಗೆ ತೊಂದರೆ ಕೊಡದೆ ದೂರ ಹೋಗಿದ್ದೀನಿ. ನಿನ್ನ ಪ್ರೀತಿಯ ಅಮ್ಮ.